ಧರ್ಮಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ಒಂದು ಕಡೆ ತನಿಖೆಯನ್ನ ಮಾಡ್ತಿದ್ರೆ, ಇನ್ನೊಂದೆಡೆ ಧರ್ಮಸ್ಥಳದ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಿದ್ರೆ ಅನ್ನುವಂತಹ ಕೂಗು ಕೇಳ್ಬರ್ತಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ಬಿಜೆಪಿಯ ಹಿರಿಯ ಶಾಸಕರಾಗಿರುವಂತಹ ಯತ್ನಾಳ್ ಅವರಿದ್ದಾರೆ. ಅವ್ರನ್ನೇ ಮಾತನಾಡ್ಸೋಣ ಬನ್ನಿ. ಸರ್, ಈಗಾಗಲೇ ಏನು ಎಸ್ಐಟಿ ಒಂದ್ ಕಡೆ ತನಿಖೆ ಮಾಡ್ತಿದ್ರೆ, ಇನ್ನೊಂದೆಡೆ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಿರೋದು ಕೂಗು ಕೂಡ ಕೇಳ್ಬರ್ತಿರುವಂತದ್ದು. ಇದೇ ಆಗಸ್ಟ್ 24ಕ್ಕೆ ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ಎಲ್ಲರೂ ಕೂಡ ಅಂದ್ರೆ ರ್ಯಾಲಿ ಮೂಲಕ ಹೋಗ್ತಿರುವಂತದ್ದು. ನಿಮ್ಮ ನಡೆ ಹೇಗೆ? ನೀವು ಕೂಡ ಅವತ್ತು ಭೇಟಿ ಕೊಡ್ತೀರಾ ಧರ್ಮಸ್ಥಳಕ್ಕೆ? ಹೇಗೆ ನೋಡ್ತೀವಿ? ಯಾವ ಡೇಟ್ ಅನ್ನೋದು ಏನೂ ಫಿಕ್ಸ್ ಮಾಡಿಲ್ಲ. ನಾವು ದೊಡ್ಡ ಪ್ರಮಾಣದಲ್ಲಿ ಉತ್ತರ ಕರ್ನಾಟಕದ ಜನ ನಾವು ಎಲ್ಲ ಹೋಗಿ ಧರ್ಮಸ್ಥಳ ಮಂಜುನಾಥನ ದರ್ಶನ ತಗೊಂಡು ಧರ್ಮಾಧಿಕಾರಿಗಳಿಗೆ ಒಂದು ನೈತಿಕವಾಗಿ ಒಂದು ರೀತಿ ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸ ನಾವು ಮಾಡಿ ಬರ್ತೀವಿ. ಅದಕ್ಕೇನು ಬಿ ಜೆ ಪಿನ ಅಷ್ಟೇ ಹೋಗ್ಬೇಕಂತಿಲ್ಲ. ಪ್ರತಿಯೊಬ್ಬ ಹಿಂದೂನ ಕರ್ತವ್ಯದ ನಮ್ಮ ಒಂದು ಸನಾತನ ಧರ್ಮದ ಧರ್ಮಸ್ಥಳದ ಮೇಲೆ ಏನಿವತ್ತು ಅಪಪ್ರಚಾರ ಒಂದು ರೀತಿ ಜನರಲ್ಲಿ ತಪ್ಪು ಸಂದೇಶ ಕೊಡುವಂಥ ಕೆಲಸ ಮಾಡಿದ್ದಾರೆ. ಅದರಿಂದ ಮುಕ್ತಾಗಿದೆ. ಇದರಿಂದ ನಮ್ಮ ಧರ್ಮಾಧಿಕಾರಿಗಳ ಮೇಲಿನ ಒಂದು ಕಳಂಕ ತಪ್ಪಿದೆ. ನಾವೆಲ್ಲ ಹೋಗಿ ಅವ್ರಿಗೆ ನೈತಿಕತೆ ತುಂಬಿ ಮುಂದಿನ ದಿವಸಗಳ ಇನ್ನೂ ಎಷ್ಟು ಸಮಾಜಕ್ಕೆ ಕೆಲಸ ಮಾಡಲಿ ಅಂತೇಳಿ ನಾವು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರ್ತೀವಿ. ಓಕೆ, ಅಂದ್ರೆ ಒಂದು ಕಡೆ ಎಸ್ಐಟಿ ತನಿಖೆ ಆಗ್ತಿರುವಂತದ್ದು, ಇದು ಕೂಡ ಏನೋ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಯಾರಿದ್ದಾರೆ ಇದರಿಂದ? ಯಾರಿದ್ದಾರೆ ಅಂತ ಹೇಳಿ ಅನ್ಸುತ್ತೆ ನೋಡ್ರಿ, ಅದರಲ್ಲಿ ಎಡಗೈಗಳು ತದರಲ್ಲಿ ದೇಶನ ಅವ್ರಿಗೆ ಧರ್ಮನೂ ಇಲ್ಲ, ದೇಶನೂ ಇಲ್ಲ. ಅವರೆಲ್ಲ ಧರ್ಮದ್ರೋಹಿಗಳು, ದೇಶದ್ರೋಹಿಗಳು ಎಲ್ಲ ಕುಡ್ಕೊಂಡು ಸಿದ್ದರಾಮಯ್ಯನವರು ಸ್ವಲ್ಪ ಈ ಲೆಫ್ಟಿಸ್ಟ್ ಮೈಂಡೆಡ್ ಆದವರು. ಇವ್ರಿಗೆ ಹೇಳಿ ಅದನ್ನ ಇಷ್ಟು ಕೆಟ್ಟ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಎಸ್ಐಟಿ ತನಿಖೆ ಆಗ್ತಿದೆ, ಈ ಸಂದರ್ಭದಲ್ಲಿ ಧರ್ಮಸ್ಥಳಕ್ಕೆ ಹೋದ್ರೆ ತೊಂದರೆ ಆಗತ್ತೆ, ಅಂದ್ರೆ ಡೈವರ್ಟ್ ಆಗುತ್ತೆ ವಿಚಾರ ಅನ್ನುವಂಥದ್ದು ಒಂದು ಕಡೆ ವಾದ. ಸರ್, ಏನ್ ಹೇಳ್ತೀವಿ? ನೋಡಿ, SIT ತನಿಖೆ ಮಾಡ್ತು, ಅವ್ರು ಪಾರದರ್ಶಕವಾಗಿ ಮಾಡ್ಯಾರ. ಪಾಪ ಮಳೆ, ಧಾರಾಕಾರ ಮಳೆಯಲ್ಲೂ ಸಹಿತ ಕಷ್ಟಪಟ್ಟು ಮಾಡ್ಯಾರ. ಅವರ ತನಿಖೆ ಬಗ್ಗೆ ನಮ್ದು ಯಾರ್ದು ಇರೋದಿಲ್ಲ. ಆದರೆ ಈಗ 13 ಕಡೆ ತೋರಿಸಿದ ಮೇಲೆ ಏನೂ ಕುರು ಸಿಕ್ಕಿಲ್ಲ. ಇನ್ನೂ ನಾವು ಮುಂದುವರಿಸ್ತೀವಿ ಅಂದ್ರೆ ಮೂರ್ಖತನ. ಅವರು ಎಡಪಂಥೀಯರ ಜೊತೆ ಸೇರ್ಯಾರ ಅನ್ನಿಸ್ತದೆ ನನಗೆ. ಸುಮ್ಮನೆ ಅವರು ಫೈನಲ್ ರಿಪೋರ್ಟ್ ಕೊಟ್ಟು ನಾಳೆ ಸದನಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು. ಇಲ್ಲಿಗೆ ಅದನ್ನು ನಾವು ಸಮಾಪನಗೊಳಿಸಿದ್ದೀವಿ. ಮತ್ತು ಯಾರು ತಪ್ಪು ನಮಗೆ ಮಾಹಿತಿ ಕೊಟ್ಟು ಸರ್ಕಾರದ ಹಣ ಮತ್ತು ಸರ್ಕಾರದ ಇಷ್ಟೆಲ್ಲ ಏನು ಖರ್ಚಾಗಿದೆ ಅದಕ್ಕೆ ಯಾರಾದರೂ ಅವ್ರು ಎಲ್ಲರ ಮಗೂ ಎಲ್ಲ ಕಾನೂನು ಏನು ಭಾರತೀಯ ದಂಡ ಸಂಹಿತೆ ಪ್ರಕಾರ ಕ್ರಮ ತಗೋತೀವಿ ಅಂತ ಅವ್ರ ಉತ್ತರ ಕೊಡಬೇಕು ವಿಧಾನಸಭೆ. ಹಾಗಿದ್ರೆ ಯಾರ ಒತ್ತಡಕ್ಕೆ ಮಣಿದು ಸರ್ಕಾರ ಎಸ್ಐಟಿ ರಚನೆ ಮಾಡ್ತು ಅಂತ ಹೇಳ್ತೀವಿ? ರಾಹುಲ್ ಗಾಂಧಿನ ಎಡಗೈ ಐತಲ್ರಿ, ಅದು ಕೂಡ ಮಾಡ್ಯಾವು. ಮತ್ತು ರಾಹುಲ್ ಗಾಂಧಿ ಯಾವಾಗಲೂ ಹಿಂದೂ ವಿಚಾರದಲ್ಲಿ ಯಾವಾಗಲೂ ಒಂದು ನಮ್ಮನೆ ನೆಗೆಟಿವ್ ಇರ್ತಾರೆ. ಅವ್ರದ್ದು ಹಿಂದೆ ಅದಕ್ಕೆ CM ಇದು ಇತ್ತು. CM ಮೊದಲೇ ಎಡಪಂಥಿ ವಿಚಾರದವರು. ಹೀಗಾಗಿ ಅದನ್ನು ಹೆಂಗೆ ಅಪಮಾನ ಮಾಡಬೇಕು ಅನ್ನೋದ್ರಾಗೇ ಅವ್ರದ್ದು ಕೈ ಇದೆ. ಓಕೆ, ಈಗಾಗಲೇ ಅನಾಮಿಕ ವ್ಯಕ್ತಿ ಹೇಳಿದಾಗೆ 13 ಸ್ಥಳಗಳನ್ನ ಗುರುತು ಮಾಡಲಾಗಿರುವಂತದ್ದು. ಅವ್ನು ಒದ್ದೊಳಗೆ ಹಾಕ್ಬೇಕು, ಅವ್ನು ಹಿಂದಿದ್ದವ್ರನ್ನೆಲ್ಲ ಒದ್ದೊಳಗೆ ಹಾಕಿ ಅವ್ನ ಮ್ಯಾಗ ಕ್ರಮ ತಗೋ. ಇದಿಷ್ಟು ಯತ್ನಾಳ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.